ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಲ್ಲಿಂದ ಹೈದರಾಬಾದ್ ಹೋಗೋ ಒಂದು ರೋಡ್ ಬರ್ತದಲ್ಲ, ಅಲ್ಲಿ ಬಂದಿರಪ್ಪ ಅಂದ್ರೆ ಫ್ಯಾಕ್ಟ್ರಿ ಆದ್ಮ್ಯಾಗ ರೈಟಿಗೆ ಬಂದೇವ ಅಂದ್ರೆ ಒಂದು ಬಟಗೀರ ಅಂತ ಒಂದು ಗ್ರಾಮ ಬರ್ತದೆ. ಇದಕ್ಕೆ ದೊಡ್ಡ ಬಟಗೀರ ಅಂತಾರಂತ. ಈ ಬಟಗೀರದಾಗ ಒಂದು ರೋಡ್ ಅದ, ಭಾಳ ವರ್ಷಲಿಂತ ಆಯ್ತು. ಆ ರೋಡ್ ನೋಡ್ರಿ ಹೆಂಗದ, ಇಲ್ಲಿ ನೋಡ್ರಿ, ಫುಲ್ ರೋಡ್ ಅದ. ರೋಡಿನ ಸೆಂಟ್ರದ ಫುಲ್ ನೀರುಗಳು ಆರಾಮ ಹಿಂಗೆ ಹರ್ಕೊಂಡು ಹೋಗ್ಲತ್ತಾವ. ಈ ಥರ ಪರಿಸ್ಥಿತಿ ಈ ಬಟಗಿರ ದೊಡ್ಡ ಬಟಗಿರದಾಗ ಅದ. ದೊಡ್ಡ ಬಟಗಿರದಾಗ ನೀವೇನು ಮಾಡ್ತೀರಂದ್ರು, ಫಸ್ಟ್ ಕ್ಲಾಸ್ ರೋಡ್ ಮಾಡಿ ರೈಟಿಗೆ ಲೆಫ್ಟಿಗೆ ನಾಲಾ ಮಾಡಬೇಕು. ನಾಲಾ ಮಾಡಿದ್ರಂದ್ರೆ ಈ ಮನೆಗಿನ ನೀರು ಆ ನಾಲದಾಗಿಂದ ಹಾಗೆ ಹೋಗ್ತಾವ. ಈ ಕಡೆನೂ ಮನೆ ಕಟ್ಟಿದ್ರಂದ್ರೆ ಅವು ನೀರು ಆ ನಾಲದಾಗ ಹೋಗ್ತಾವ. ಇಲ್ಲಿ ನೋಡ್ರಿ, ಬರ್ರಿ ನಾ ತೋರಿಸ್ತೀನಿ ನಿಮ್ಮೆಲ್ಲರಿಗೂ. ಈಗ ಈ ಥರ ನೀರೆಲ್ಲ ರೋಡಿಗೆ ಹಿಂಗೆ ಹರ್ಕೊಂಡು ಹೋಗ್ತಾವ. ಇದೇ ರೋಡಿನಾಗ ಎಲ್ಲ ಸಾರ್ವಜನಿಕರಿಗೂ ನಡ್ಕೊಂಡು ಹೋಗ್ಬೇಕು. ಆ ಥರ ಪರಿಸ್ಥಿತಿ ನಮ್ಮ ಸೇಡಂ ತಾಲೂಕ ಬಟಗೀರ ಗ್ರಾಮದಾಗೆ ಅವಾಗ ಸ್ಟೂಡೆಂಟ್ಗಳ್ನು ಹಿಂಗೆ ನಡ್ಕೊತ ಹೋಗ್ಬೇಕು. ಇಲ್ಲಿ ನೋಡ್ರಿ, ಈ ಥರ ಅದ. ಇಲ್ಲಿ ನೋಡ್ರಿ, ನೀರುಗಳು ನೋಡ್ರಿ ಹೆಂಗೆ ಬಂದವ. ಈಗ ಇವೆಲ್ಲ ಇವು ನೀರೆಲ್ಲ ರೋಡಿಗೆ ಬರ್ತಾವ. ಈಗ ಈ ಥರ ನೀರೆಲ್ಲ ರೋಡಿಗೆ ಬಂದು ಅಂದರು ಸಾರ್ವಜನಿಕರು ಎಲ್ಲ ನಡ್ಕೊಂಡು ಹೆಂಗೆ ಹೋಗ್ಬೇಕು? ನೀವು ಮುಂದಿರಪ್ಪ, ಬರ್ತೀನಿ. ಎಲ್ಲಿ ನೋಡ್ರಿ, ಈಗ ಸ್ಟೂಡೆಂಟ್ಗಳು ನೋಡ್ರಿ ಹಿಂಗೆ ಹೋಗ್ಬೇಕು. ಈಗ ಮಕ್ಕಳು ಆಟ ಆಡೋರು, ಸೈಕಲ್ ನಡೆಸೋರು, ಹೆಣ್ಮಕ್ಳು ಗಂಡಸು ಮಕ್ಕಳು ಎಲ್ಲ ಈ ಕಡೆ ಹೋಗ್ತಿರ್ತಾರ ಬರ್ತಿರ್ತಾರ. ಈ ಥರ ನಾವೇನಂತೀವಿ ಅಂದರು, ಫಸ್ಟ್ ಕ್ಲಾಸಾಗಿ ರೋಡ್ ಮಾಡಬೇಕು. ರೋಡ್ ಮಾಡಿ ರೈಟಿಗೆ ಲೆಫ್ಟಿಗೆ ಚರಂಡಿ ಮಾಡಬೇಕು. ಇಲ್ಲಿ ನೋಡ್ರಿ, ಬಿಲ್ಡಿಂಗ್ಗಳವ. ಈಗ ಲೆಫ್ಟಿಗೆ ಬಿಲ್ಡಿಂಗ್ ಅದ, ಈಗ ರೈಟಿಗೂ ಒಂದು ದೊಡ್ಡ ಬಿಲ್ಡಿಂಗ್ ಅದ. ವ್ಯವಸ್ಥೆ ಚಂದ ಇರ್ಬೇಕಲ್ಲ. ಈ ಊರಾಗಿದ್ದವ್ರು ಎಲ್ಲರೂ ಆರಾಮ. ಈಗ ನೋಡ್ರಿ, ಈ ರೋಡಿಗೆ ಹಿಂಗೆ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಇಲ್ಲಿ ಗಲೀಜು ಹಾಕಿರ್ತದೆ ಅಂತಂದ್ರೆ ಒಳ್ಳೆ ರೋಡ್ ಮಾಡಿ ರೈಟಿಗೆ ಲೆಫ್ಟಿಗೆ ಚರಂಡಿ ಮಾಡಿದ್ರಂದ್ರೆ ಅವು ನೀರೆಲ್ಲ ಚರಂಡಿದಾಗ ಹೋಗ್ತಾವ. ಇಲ್ಲಿ ನೋಡ್ರಿ, ಈ ಥರ ಪರಿಸ್ಥಿತಿ ಅದು. ಇದು ಏನಾದ್ರೂ ಇದು ಸ್ಕೂಲ್, ಈಗ ಏನು ಗೌರ್ಮೆಂಟ್ ಸ್ಕೂಲಾ? ಈಗ ಪ್ರೈಮರಿ ಸ್ಕೂಲ್ ಅದಂತ. ಸ್ಕೂಲ್ನಾಗಿಂದ ನೀರುಗಳು ನೋಡ್ರಿ, ಈಗ ನೀರು ಡೈರೆಕ್ಟ್ ಬಂದು ಸೀದಾ ರೋಡಿಗೆ ಬಂದು ಕಲಿತಾವ. ಈ ರೋಡಿನಾಗೆ ನೀರು, ಸ್ಕೂಲ್ ನೀರ್ನು ರೋಡಿಗೆ ಬಂದು ಗಲೀಜ್ ಆಗ್ಲತ್ತವ. ಸ್ಕೂಲ್ ನೀರು ನಿಂತು ಚರಂಡಿ ಇತ್ತಪ್ಪ ಅಂದ್ರೆ ಚರಂಡಿದಾಗ ಹೋಗ್ತಾವ ನೀರುಗಳು. ಇಲ್ಲಿ ನೋಡ್ರಿ ಹೆಂಗ ತೋರಿಸ್ತೀನಿ ನಿಮ್ಮೆಲ್ಲರಿಗೆ, ಬರ್ರಿ. ಈಗ ಇಲ್ಲಿ ಒಂದು ಗೌರ್ಮೆಂಟ್ ಬಿಲ್ಡಿಂಗ್ ಅದ. ಈಗ ಇಲ್ಲಿ ನೋಡ್ರಿ ಸ್ಕೂಲ್ ಅದ. ಕಂಪೌಂಡ್ ನೋಡ್ಲತ್ತೀರಿ ನೀವು, ಕಂಪೌಂಡ್ ಎದುರು ಚರಂಡಿ ಇಲ್ಲ. ನೋಡ್ರಿ ಸ್ಕೂಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಟಗೀರ ಬಿ, ಸೇಡಂ ತಾಲೂಕ, ಜಿಲ್ಲಾ ಕಲಬುರಗಿ. ಬರ್ರಿ. ಈಗ ಇಲ್ಲಿ ಚರಂಡಿ ಮಾಡ್ಯಾರ. ಈ ಸೈಡು ಇಲ್ಲಿ ಚರಂಡಿ ಅದ. ಈಗ ಈ ಸೈಡು ಚರಂಡಿ ಇಲ್ಲ. ಅಲ್ಲ ರೀ, ಈ ಕಡೆನೂ ಮನೆ ಅವ. ಎರಡೂ ಮನೆಯವರಿಗೆ ಕಂಪಲ್ಸರಿ ಚರಂಡಿ ಬೇಕಲ್ಲ. ಅವ್ರು ನೀರು ಎಲ್ಲಿ ಬಿಡಬೇಕು? ಮನೆಗಿನ ನೀರು, ಬಚ್ಚಲ್ ನೀರೆಲ್ಲ ಎಲ್ಲಿ ಬಿಡಬೇಕು? ರೈಟಿಗೆ ಲೆಫ್ಟಿಗೆ ಚರಂಡಿ ಇದೀವಪ್ಪ ಅಂತಂದ್ರೆ ಮನೆಗೆ ನೀರು ಚರಂಡಿದಾಗ ಹೋಗ್ತಾವ, ಆರಾಮ್ ಹೋಗ್ತಾವ, ಡಿಸ್ಟರ್ಬ್ ಆಗಲ್ಲ ಯಾರಿಗೆ. ಇಲ್ಲಿ ಕಾರಣ ಏನಂತಂದ್ರು, ಏನು ಇಲ್ಲಿ ವ್ಯವಸ್ಥೆ ಮಾಡೋರು ಇರ್ತಾರಲ್ಲ ಅವರೆಲ್ಲರೂ ಇದ್ರ ಬಗ್ಗೆ ನಾವು ಮಾತಾಡ್ಬೇಕು. ನೀವೇನು ಮಾಡ್ತೀರಿ? ಬರೀ ರೋಡ್ ಮಾಡಿ ಹಿಂಗೆ ಬಿಟ್ಟು ಹಂಗೆ ಬಿಡೋದು ಅಲ್ಲ. ಅದ್ರಲಿಂತ ಏನಲ್ಲತ್ತಂದ್ರೆ ಈ ಊರಿನಾಗಿದ್ದಂಥ ಪರಿಸ್ಥಿತಿ ಎಲ್ಲ ಹದಗೆಟ್ಟು ಹೋಗ್ತಾವೆ. ಇವ್ರಿಗೆ ರೋಗಗಳು ಬರ್ತಾವೆ, ಕಾಲ್ರ ಗೀಲ್ರ ಅಂತ. ಅವಾಗ ಆಮೇಲೆ ನಾವೆಲ್ಲರೂ ಪರೇಶಾನ್ ಆಗ್ಬೇಕಾಗ್ತದೆ. ಇಲ್ಲಿ ನೋಡ್ರಿ, ತೋರಿಸ್ತೀನಿ ಬರ್ರಿ ನಿಮಗೆ. ಈಗ ಇದು ಚರಂಡಿ ನೋಡತ್ತಿರಲ್ಲ, ಈ ಫುಲ್ ಚರಂಡಿ ಅದ. ಇಲ್ಲಿ ಲೆಫ್ಟ್ ಇಲ್ಲಿ ನೋಡೋದು, ಈ ಕಡೆ ಚರಂಡಿ ಇಲ್ಲ. ಈ ಥರ ಪರಿಸ್ಥಿತಿ ಇಟ್ಟಾರ. ಒಂದೇ ಕಡೆ ಚರಂಡಿ ಇದ್ರೆ ಹೆಂಗು? ಎರಡೂ ಕಡೆ ಚರಂಡಿ ಇರಬೇಕು, ರೋಡು ಚಂದ ಇರಬೇಕು. ಈಗ ಇಲ್ಲಿ ನೋಡ್ರಿ, ಈಗ ತೋರಿಸ್ತೀನಿ ನೋಡ್ರಿ ನಿಮಗೆ. ಈಗ ಈ ಕಡೆ ಚರಂಡಿ ಅದ, ಈಗ ಈ ಕಡೆ ಚರಂಡಿ ಇಲ್ಲ. ಒಂದು ಕಡೆ ಚರಂಡಿ ಮಾಡಿ ಇನ್ನ ಒಂದು ಕಡೆ ಚರಂಡಿ ಯಾಕೆ ಮಾಡಿಲ್ಲ ನೀವು? ಚರಂಡಿ ಮಾಡಲಾರ್ದ ಕಾರಣನೇ ಇವೆಲ್ಲ ನೀರೆಲ್ಲ ಬಂದು ರೋಡಿಗೆ ಬರ್ತಾವೆ. ರೋಡಿಗೆ ಬಂದಾಗ ರೋಡ್ ಎಲ್ಲ ಗಲೀಜ್ ಆಗಿಬಿಡ್ತದ. ಈ ಥರ ಪರಿಸ್ಥಿತಿ ನಾವಿಟ್ಕೊಂಡಿರ್ತೀವಿ. ಅಲ್ಲಪ್ಪ, ಏನು ಒಂದು ಕಡೆ ಚರಂಡಿ ಅದ, ಇನ್ನೊಂದು ಕಡೆ ಚರಂಡಿ ಇಲ್ಲಲ್ಲ? ಯಾಕಿಲ್ಲ? ಎಷ್ಟು ವರ್ಷಲಿಂತ ಇಲ್ಲಿದೆ? 30-40 ವರ್ಷ ಐತ್ರಿ ಇಲ್ಲಿ. 30-40 ವರ್ಷಲಿಂತ ಒಂದೇ ಸೈಡ್ ಇದೆ ರೀ. ಈ ಕಡೆ ಚರಂಡಿ ಅದ, ನೀರು ಹರ್ಕೊಂಡು ಹೋಗ್ತಾವ. ಮತ್ತೆ ಈ ಕಡೆ ಯಾಕಿಲ್ಲ? ಈ ಕಡೆ ಚರಂಡಿ
ಈ ಕಡೆ ಚರಂಡಿ ವ್ಯವಸ್ಥೆ ಮಾಡೋಕ್ಕಾಗಲ್ಲ, ರೋಡ್ ಅಗಲೀಕರಣ ಆದ್ರೆ ಬೇಕಾದ್ರೆ ಮಾಡ್ಬೋದು ಅಂತಾರೆ ಸರ್. ಅಂತಾರಂತಲ್ಲ, ಈಚೆಗಡೆ ಮನಿ ಇರ್ತಾವ, ಹೌದು. ಈ ಮನಿದವ್ರ ನೀರು ರೋಡಿಗೆ ಬರ್ಬೇಕಾ? ಈಗ ಸದ್ಯಕ್ಕೆ ಬರಾಕತ್ತೆ ಹಾ, ನೋಡಿ. ಅವ್ರದ್ದೇನು ತಪ್ಪಿಲ್ಲ. ಹೌದು. ರೋಡ್ ಮಾಡಿ ಚರಂಡಿ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಚರಂಡಿದಾಗ ನೀರು ಹೋಗ್ತಾವ. ಹೌದು. ಈಗ ಇವು ನೀರು ಹೆಂಗ್ ಚರಂಡಿ ಈಗ ಈಗ ಈ ಕಡೆ ಹೆಂಗ್ ಹೋಗ್ತಾವ ಅಂದ್ರೆ ಹಂಗ. ಅಂದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ ಈ ತಿಪ್ಪೆಗಳು ರಿಪೇರಿ ಆಗ್ಬೇಕ್ರಿ. ಯಾವ ಇವೆಲ್ಲ ತಿಪ್ಪೆಗಳವ್ರಿ, ಸಾರ್ವಜನಿಕ ತಿಪ್ಪೆಗಳದಾವ. ಹಾ 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 ಅವ್ರಿಂದ ಅದರಿಂದ ಅಧ್ಯಕ್ಷರಿಲ್ಲ, ಹಾ ಹಾ ಅವ್ರವ್ರು ಸುಧಾರಣೆ ಮಾಡ್ಕೋಬೇಕು. ಕಸ ಬೆಳಂಗಿಲ್ಲ, ನಾಲೆ ಕಸ ಬೀಳಬಾರದು. ಚೆನ್ನಾಗ್ ಆಗ್ತದೆ. ಹ್ಮ್. ಇಲ್ಲಾಂದ್ರೆ ಹಗಲು ರಾತ್ರಿ ನಾವು ಟೈಫಾಯ್ಡ್ ಇಲ್ಲ, ಓಕೆ, ಅವರು ಸುಧಾರಣೆ ಮಾಡ್ಕೋತಾರ. ಹಾ. ಮತ್ತ ಚರಂಡಿ ಎರಡು ಕಡೆ ಬೇಕಲ್ಲ, ಎರಡು ಕಡೆ ಬೇಕು. ಬೇಕಲ್ಲ. ಮತ್ ನೋಡ್ರಿ ಈಗ ಇಲ್ಲಿ ನೋಡ್ರಿ, ಇಲ್ಲೇ ಸೆಡ ಈ ಗ್ರಾಮಸ್ಥರೇ ಇದೇ ಊರಾಗ ಇರ್ತೀರಲ್ಲ ನೀವು. ಇದು ಹಾ, ಬಟಗಿರದವ್ರ ಇಲ್ಲಿರೋದೇ ಮಾತಾಡ್ಲತ್ತಾರ. ಇಲ್ಲಿ ನೋಡ್ರಿ ಈ ತರ ಬಂದು ಈ ಚರಂಡಿದಾಗ ಇವು ನೀರು ಹೋಗ್ತಾವ. ಈ ಕಡೆ ಏನ್ ಮನಿ ಅದಲ್ಲ, ಇಲ್ಲಿ ನೋಡ್ಲತ್ತಿರಲ್ಲ, ಇಲ್ಲಿ ನೋಡ್ರಿ ಸೆಂಟ್ರ್ನಾಗ ರೋಡ್ ಅದ. ಈ ರೋಡಿನ ಫುಲ್ ಈ ಮನಿದವ್ರದ್ದು ನೀರು ಈ ಕಡೆ ಹೋಗ್ತಾವ. ಯಾಕೆ ಹೋಗ್ತಾವ ಅಂದ್ರೆ ಇಲ್ಲಿ ಚರಂಡಿ ಇಲ್ಲ, ಅದ್ರ ಸಲಕ ಹಿಂಗ ಹೋಗ್ತಾವ. ಬರ್ರಿ ಹಂಗೆ ಮುಂದೆ ತೋರಿಸ್ತೀನಿ ನಾನು ನಿಮಗೆ. ಹಿಂಗ ನೋಡ್ರಿ ಚರಂಡಿ ಪೂರ ತುಂಬಿ ತುಳುಕಿ ಆಡ್ಲತ್ತದ ಪೂರ. ಯಾಕಂದ್ರೆ ತಿಪ್ಪಿದಾಗ ಕಸ ಹಾಕ್ತಾರ, ಕಸ ಹಾಕೋದ್ರಲ್ಲಿ ಆ ಕಸ ಬಂದು ಡೈರೆಕ್ಟ್ ಹೊರಗೆ ಬಂದು ಬೀಳ್ತದ. ಹೊರಗೆ ಬಂದು ಬೀಳೋದ್ರಲ್ಲಿಂತ ಏನಾಗ್ತದ, ಈ ತರ ತುಂಬಿ ತುಳುಕ್ತದ. ಇಲ್ಲಿ ನೋಡ್ರಿ ಹೆಂಗ್ ತುಂಬಿ ತುಳುಕ್ಲಾಗ್ತದ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಬಾಟಲ್ ಬಂದು ಇಲ್ಲಿಂದ ಸಿಗಿ ಬಿದ್ದದ. ಈ ತರ ಪರಿಸ್ಥಿತಿ ಇರ್ತದ. ಬರ್ರಿ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಈಗ ಈ ಕಡೆ ನಾಲಿ ಅದ, ಈ ಕಡೆ ನಾಲಿ ಇಲ್ಲ. ಯಾಕಿಲ್ಲ? ರೋಡು ಮಾಡ್ಬೇಕು, ರೈಟಿಗೆ ಲೆಫ್ಟಿಗೆ ಚರಂಡಿನೂ ಮಾಡ್ಬೇಕು. ಯಾಕೆ ಮಾಡ್ಬೇಕಪ್ಪ ಅಂತಂದ್ರು, ರೋಡು ಚರಂಡಿ ಇದೀವಪ್ಪ ಅಂದ್ರು ಈ ಕಡೆ ಮನೆಗಿನ್ನವ್ರ ನೀರು ಈ ಕಡೆ ರೋಡಿಗೆ ಬರಲ್ಲ, ಈ ಕಡೆ ಚರಂಡಿದಾಗ ಹರ್ಕೊಂತ ಹೋಗ್ತದ. ಫಸ್ಟ್ ಕ್ಲಾಸ್ ಆಗಿ ಮಾಡ್ಬೋದು. ಒಂದೇ ಕಡೆ ನಾಲಿ ಚರಂಡಿ ಮಾಡ್ತಾರಂದ್ರೆ ನನಗೊಂದು ಆಶ್ಚರ್ಯ ಅನ್ಲತ್ತದ. ಈಗ ಆ ಒಂದು ಕಡೆ ಚರಂಡಿನೇ ನೋಡ್ರಿ ಎಷ್ಟು ತುಂಬಿ ತುಳುಕಿ ಆಡ್ಲತ್ತದ. ನೋಡ್ರಿ ಈಗ ಈಗ ಇಲ್ಲಿ ನೋಡ್ರಿ, ಈಗ ಎಷ್ಟು ಪ್ಯಾಕ್ ಆಗ್ಯದ ನೋಡ್ರಿ. ಈ ತರ ಪರಿಸ್ಥಿತಿ ಅದ. ಬಟಗೀರ, ದೊಡ್ಡ ಬಟಗೀರ ಅಂತಾರೆ ಇದಕ್ಕೆ. ಸೇಡಮ್ನ ದೂರ ಏನಿಲ್ಲ, 8-9 ಕಿಲೋಮೀಟರ್ ಒಳಗೆ ಅದ. ಬರ್ರಿ ನಿಮಗೆಲ್ಲರಿಗೂ ತೋರಿಸ್ತೀನಿ. ಹಂಗೆ ನೋಡ್ರಿ, ಒಂದೇ ಕಡೆ ನಾಲಿ. ಈಗ ಈ ಕಡೆ ಮನಿ ಅದ, ಕಂಪೌಂಡು ಕಟ್ಕಂದಾರ, ಚರಂಡಿ ಇಲ್ಲ. ಇವ್ರ ಮನೆಗಿನ ನೀರು ಯಾಕಡೆ ಹೋಗ್ಬೇಕು? ಹಾ, ಇವ್ರ ಮನೆಗಿನ ನೀರು ಯಾಕಡೆ ಹೋಗ್ಬೇಕು? ಈ ಕಡೆ ಚರಂಡಿ ಅದ, ಚರಂಡಿದಾಗ ಹೋಗ್ತಾವ ನೀರು. ಆ ಮನೆ ಈಚ ಕಡೆ ಮನೆಗೆ ಇದ್ದವ್ರು ಎಲ್ಲರ ನೀರೆಲ್ಲ ಚರಂಡಿದಾಗ ಹೋಗ್ತಾವ. ಈ ಕಡೆ ಮನೆ ಕಟ್ಕೊಂಡಿರ್ತಾರಲ್ಲ, ಈ ಕಡೆ ಇದ್ದವ್ರ ನೀರು ಏನು ರೋಡಿಗೆ ಬರ್ಬೇಕಾ? ರೋಡಿಗೆ ಬಂದು ರೋಡ್ ಹಾಳು ಮಾಡ್ಬೇಕು. ಆ ತರ ಪರಿಸ್ಥಿತಿ ಇಲ್ಲಿ ಅದ. ಇಲ್ಲಿ ನೋಡ್ರಿ, ಈಚ ಕಡೆ ಯಾಕೆ ನಾಲ ಆಗಿಲ್ರಿ? ಈ ಕಡೆ ಎಷ್ಟು ವರ್ಷಲಿಂತ ಆಗಿಲ್ಲ? 10 ವರ್ಷ ಆಯ್ತು. 10 ವರ್ಷ ಆದ್ರೂ ನಾಲ ಆಗಿಲ್ಲ ಈ ಕಡೆ. ಅದೇ ಹಿಂಗ ರೋಡ್ ಅದೇನ? ಹಿಂಗ್ ರೋಡ್ ಅದ. ಮತ್ ನಾಲಿ ಮಾಡಿ ಕೇಸಿ ರೋಡ್ ಹಾಕ್ಬೇಕಲ್ಲ. ಈಗ ಮನಿದವ್ರ ನೀರು ಈಗ ಹೆಂಗ್ ಗೊತ್ತಾವ ನೋಡ್ರಿ, ಮನಿದವ್ರ ರೋಡಿಗೆ ಬಂದು ರೋಡ್ ಎಲ್ಲ ಗಲೀಜಾಗಿ ಬಿಡ್ತದ ಪೂರಾ. ಕಂಬನೂ ಹಾಕಿಲ್ಲ ಇನ್ನ. ಒಳಗೆ ಮನೆ ಲೈಟ್ ಒಳಿಲ್ಲ. ಹೆಂಗ್ ತಗೊಂಡಿರಿ ಲೈಟ್ಗಳು? ದೂರ್ಲಿಂದ ತಗೊಂಡ್ರಿ ಕಲೆಕ್ಷನ್. ಲೈಟಿನ ಕಂಬಗಳನ್ನೂ ಇಲ್ಲ ಅಂದ್ರೆ ಮನೆ ಜಗ್ಗಿ ಅವ ಕಡೆ. 10 ಮನಿ ಅವ ನೋಡ್ರಿ, 10 ಮನಿ ಅವ ಅಂತ ಲೈಟ್ ಕಂಬಗಳ ವ್ಯವಸ್ಥೆ ಇಲ್ಲ. ಹಾ, ಇದು ನೋಡ್ರಿ ಈ ತರ ಪರಿಸ್ಥಿತಿ ಅದ. ಈಗ ನೋಡ್ರಿ ಚರಂಡಿ ಹೆಂಗ ನೋಡ್ರಿ. ಈಗ ನೋಡ್ಲತ್ತಿರಲ್ಲ ನೀವು, ಈ ಕಡೆ ಚರಂಡಿ ಅದ. ಈಗ ಈ ಕಡೆ ಇವೇನೆಲ್ಲ ಮನಿಗಳವಲ್ಲ, ಈ ಕಡೆ ಚರಂಡಿ ಇಲ್ಲ. ಚರಂಡಿ ಇರ್ಲಾರ್ದ ಕಾರಣನೇ ಈ ಕಡೆ ಇದ್ದು ನೀರು ಬಂದು ಸೀದಾ ರೋಡಿನ ಮ್ಯಾಗ ಬರ್ತಾವ, ಸಣ್ಣ ಜಮಾ ಆಗ್ತಾವ, ತೆಗ್ಗು ಬೀಳ್ತಾವ. ಹೋಗೋರಿಗೆ ಬರೋರಿಗೆ ತುಂಬ ತೊಂದರೆ ಆಗ್ತದ. ಬರ್ರಿ ಹಂಗೆ ತೋರಿಸ್ತೀನಿ ನಿಮಗೆ. ಈ ಥರ ಅದು ನೋಡ್ರಿ, ಬಟಗೀರ ಬಿ ಅಂದ್ರೆ ದೊಡ್ಡ ಬಟಗೀರ ಅಂತಾರೆ ಇದಕ್ಕೆ. ಸೇಡಂ ತಾಲೂಕದಾಗೆ ಬರ್ತದ. ಬರ್ರಿ ತೋರಿಸ್ತೀನಿ ನಿಮ್ಮೆಲ್ಲರಿಗೆ. ಈಗ ಇದು ಚರಂಡಿ ಬಗಲಾಗಿ ಬೋರಿಂಗು. ಇದು ಬೋರಿಂಗ್ ಬೆಲ್ಲಿ ನೋಡ್ರಿ ಎಷ್ಟು ಕೆಟ್ಟದ ವ್ಯವಸ್ಥೆ. ಇದು ಏನಿರ್ತದಲ್ಲ, ಇದು ಸುತ್ತಮುತ್ತ ಕ್ಲೀನ್ ಮಾಡಿ ಸ್ವಚ್ಛತೆ ಇಡಬೇಕಲ್ಲ. ಎಲ್ಲರೂ ಇಲ್ಲಿಗೆ ನೀರು ಒಯ್ತಾರಲ್ಲ. ನೋಡ್ರಿ ಎಷ್ಟು ಈ ಥರ ಇತ್ತಪ್ಪ ಅಂದ್ರು ಕಾಲ್ರ ಗೀಲ್ರ ಡೆಂಗು ಈ ಥರ ಜ್ವರಗಳು ಬರ್ತಾವ. ಈ ಥರ ಪರಿಸ್ಥಿತಿ ಇಟ್ಟಾರ. ಇಲ್ಲಿದ್ದವ್ರು ಎಲ್ಲರೂ ಇಂಥದ್ರ ಬಗ್ಗೆ ಗಮನ ಹರಿಸಿ ಸ್ವಚ್ಛ ಮಾಡಿಸ್ಬೇಕು. ಸ್ವಚ್ಛ ಮಾಡಿಸಿದ್ರೆ ಅಂದ್ರೆ ಏನು ಬೆಸ್ಟ್ ಆಗ್ತದೆ. ಈ ನಾಲಿ ನೋಡ್ರಿ, ಈ ನಾಲಿದಾಗ ನೀರು ನೋಡ್ರಿ. ಈಗ
ಈಗ ಕಸ ಬಂದು ಇಲ್ಲಿ ಜಮಾ ಆಗ್ಯದ, ಜಮಾ ಆಗಿ ನೀರು ಹೋಗ್ಲಾರ್ದಂಗೆ ಡಿಸ್ಟರ್ಬ್ ಮಾಡ್ತದೆ ಪೂರ ಎಲ್ಲರಿಗೂ. ಈ ಥರ ಅದ. ಬರ್ರಿ ಹಂಗೆ ನಿಮಗೆ ತೋರಿಸ್ತೀನಿ ಬಟಗೀರ ಹೆಂಗದ ಅಂತ ಕೇಸ್. ಈಗ ಈ ಕಡೆನೂ ಫುಲ್ಲು ನೋಡ್ಲತ್ತಿರಲ್ಲ ನೀವು, ಇದು ರೋಡ್ ಅದ. ರೈಟಿಗೂ ಚರಂಡಿ ಇಲ್ಲ, ಲೆಫ್ಟಿಗೂ ಚರಂಡಿ ಇಲ್ಲ. ಈ ಥರ ಪರಿಸ್ಥಿತಿ ಯಾವ್ದು ನೋಡ್ರಿ ಇಲ್ಲಿಗ. ಬರ್ರಿ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಯಾವ ಥರ ಅಂತ ಕೇಸಿ ನೋಡ್ರಿ. ಲೆಫ್ಟಿಗೂ ಚರಂಡಿ ಇಲ್ಲ, ರೈಟಿಗೂ ಚರಂಡಿ ಇಲ್ಲ. ಹಂಗೆ ಮುಂದೆ ಬರ್ರಿ, ನಿಮ್ಗೆ ಪೂರ ಸಂಪೂರ್ಣ ಬಟಗೀರ ಒಂದು ರೌಂಡ್ ಹಾಕಿ ನಿಮ್ಮೆಲ್ಲರಿಗೆ ತೋರಿಸ್ತೀನಿ ಹೆಂಗದಂತ ಕೇಸಿ. ನೋಡ್ರಿ ಈ ಥರ ಬಟಗೀರ ಅದ. ಜಾಗ ಅಂತೂ ಫಸ್ಟ್ ಕ್ಲಾಸ್ ಅದ. ಈಗ ರೋಡಿನಾಗ ಎಲ್ಲ ಈ ಥರ ಗಲೀಜ ಎಲ್ಲ ಸ್ವಚ್ಛವಾಗಿಡ್ಬೇಕಲ್ಲ. ನಾವು ಹೇಳೋದು ಒಂದೇ, ನಾವೆಲ್ಲರೂ ಓಟ್ ಹಾಕ್ತೀವಿ. ನಾವೆಲ್ಲರೂ ಓಟ್ ಯಾಕೆ ಹಾಕ್ತೀವಿ ಅಂತಂದ್ರೆ ನಮ್ಮೂರು ಚೆನ್ನಾಗಿರ್ಬೇಕು ಅನ್ಸಲಕ್ಕ ನಾವೆಲ್ಲರೂ ಓಟ್ ಹಾಕ್ತೀವಿ. ಇವ್ರೇನ ಊರ ಸೆಂಟ್ರ್ನ್ಯಾಗ, ರೋಡಿನ ಸೆಂಟ್ರ್ನಾಗೆ ಮಂದಿ ಮೈ ತೊಕ್ಕೊಂದು ನೀರು ಮತ್ತು ಬಟ್ಟೆ ಹೋಗೋದು ನೀರು ಎಲ್ಲ ಇಂಥದ್ರಾಗ ಬಂದುಬಿಡ್ತಾವೆ. ಈ ಥರ ಇಟ್ಬಿಟ್ಟಾರೆ. ಹಂಗೆ ಮುಂದೆ ಬರ್ರಿ ತೋರಿಸ್ತೀನಿ ನಿಮಗೆ. ನೋಡ್ರಿ ಹೆಂಗದು ನೋಡ್ರಿ, ಪೂರ ಗಲೀಜ್. ಈ ಥರ ಪರಿಸ್ಥಿತಿ ಅದ. ಈಗ ಇಲ್ಲಿ ಇದು ಮಾಹಿತಿ ಕೇಂದ್ರ ಅದಂತ, ಮಾಹಿತಿ ಕೇಂದ್ರ ಬಟಗೀರ ಬಿ. ಆಮ್ಯಾಗ ಇಲ್ಲಿ ಟೀ ಅಂಗಡಿ ಅದ. ಈಗ ಇಲ್ಲೊಂದು ದೇವಸ್ಥಾನ ಅದ. ಈಗ ನೋಡ್ಲತ್ತಿರಲ್ಲ ನೀವು, ಇದು ಹನುಮಾನ್ ದೇವ್ರ ಗುಡಿ, ದೊಡ್ಡ ಬಟಗೀರ ಹನುಮಾನ್ ದೇವ್ರ ಗುಡಿ. ಹನುಮಾನ್ ದೇವ್ರ ಗುಡಿ ಎದುರೇ ಒಂದು ಚರಂಡಿ ಅದ. ಈಗ ಚರಂಡಿ ಹೆಂಗೆ ತುಂಬಿ ತುಳಿಕಾಳತ್ತ ನೋಡ್ರಿ. ಈಗ ಫುಲ್ ಈ ಕಡೆ ಚರಂಡಿ ಇಲ್ಲ, ಈ ಥರ ಅದ. ಬರೀ ಹಂಗೆ ಮುಂದೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಊರು ರೌಂಡ್ ಅದಲ್ಲ, ರೌಂಡ್ ಸುತ್ತಮುತ್ತ ಒಂದು ರೌಂಡ್ ಹೊಡಿಲತ್ತೀವಿ ನಾವು. ರೌಂಡ್ ಯಾಕಪ್ಪ ಅಂದ್ರೆ ಇಲ್ಲಿ ಏನಾದ ಏನಿಲ್ಲ, ಸಾರ್ವಜನಿಕರಿಗೆ ಏನು ಬೇಕು ಅಂತ. ಬರ್ರಿ ಹಂಗೆ. ಇದು ನೋಡ್ರಿ, ಇದು ಊರದ ಎಷ್ಟು ನೀಟಾಗಿಡ್ಬೇಕು. ಇಲ್ಲಿ ನೋಡ್ರಿ ಎಷ್ಟು ಗಲೀಜದ. ಈಗ ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಈ ಥರ ಇರೋದ್ರಲ್ಲಿಂತ ರೋಗಗಳು ಯಾಕೆ ಬರಲ್ಲ? ಸಣ್ಣ ಮಕ್ಳಿಗೆ ರೋಗ ಕಂಪಲ್ಸರಿ ಬಂದೇ ಬರ್ತಾವೆ. ಆ ಥರ ಪರಿಸ್ಥಿತಿ ಅದು. ಇದು ಊರದ ಏನದ ಅರ್ಥ ಆಗಲ್ಲ ಇದು ನಮಗೆ. ಪಂಚಾಯತ್ ಇರ್ತದ, ಎಲೆಕ್ಷನ್ದಾಗ ಗೆದ್ದಿರ್ತಾರ. ಗೆದ್ದವ್ರಿಗೆ ಏನು ಮಾಡ್ಲತ್ತಾರ? ಅವ್ರ ಕೆಲಸ ಏನು? ಇಂಥದ್ದೆಲ್ಲ ಮಾಡಿಸ್ಬೇಕಲ್ಲ. ಎಲ್ಲ ರೋಡ್ ನೀಟಾಗಿ ಇಡಿಸ್ಬೇಕು, ಚರಂಡಿ ತೆಗಿಸ್ಬೇಕು. ಈಗ ಇಲ್ಲಿ ನೋಡ್ರಿ ಎಷ್ಟು ಗಲೀಜ್ ಅದ ನೋಡ್ರಿ. ಈಗ ಎಲ್ಲ ಮನೆಗಳವ ನೋಡ್ರಿ ಹೆಂಗವೆಲ್ಲ. ಅಲ್ಲ ರೀ, ಇದು ಯಾಕೆ ಹಿಂಗಾಗ್ತಾವಂದ್ರು ಚರಂಡಿಗಳು ನೀಟಿಲ್ಲ. ಚರಂಡಿ ಇದ್ರೂ ತುಂಬಿ ಹೋಗ್ಯಾವ. ತುಂಬಿದ ಮ್ಯಾಗ ಏನಾಗ್ತದೆ ಅಂತಂದ್ರು ಅವು ಸೀದಾ ನೀರು ಹೊರಗೆ ಬಂದುಬಿಡ್ತಾವೆ. ಹೊರಗೆ ಬಂದ ಕೇಸ್ ಏನಾಗ್ತಾವ, ರೋಡ್ ಎಲ್ಲ ಗಲೀಜ್ ಮಾಡ್ತಾವೆ. ಈಗ ಇಲ್ಲಿ ನೋಡ್ರಿ, ಇದು ಚರಂಡಿ. ಚರಂಡಿ ಹೆಂಗಿರ್ಬೇಕು? ತುಂಬಿ ಪೂರ 2-3 ಇಂಚ್ ಗ್ಯಾಪ್ ಅದಷ್ಟೇ, ತುಂಬಿ ತುಳಿಕ್ಯಾಡ್ಲತ್ತದ. ಆ ಥರ ಪರಿಸ್ಥಿತಿ. ಇದೆಲ್ಲ ನೀಟಾಗಿ ತೆಗೆಸ್ತಿರ್ಬೇಕಲ್ಲ. ಇಲ್ಲಿ ಗೆದ್ದಿರೋರು, ಸೋತಿರೋರು, ಎಲ್ಲ ಪಕ್ಷದವ್ರು ಇರ್ತೀರಿ, ಎಲ್ಲ ಥರ ರಾಜಕಾರಣಿಗಳು ಇರ್ತೀರಿ. ಈ ಥರ ನಿಮ್ಮ ಕಣ್ಣಿಗೆ ಕಾಣಲ್ಲ. ಈ ಥರ ಇವರೆಲ್ಲರೂ ವಾಸನೆ ಕುಡ್ಕತ್ತ ಇರಬೇಕು. ಇಲ್ಲಿ ದಾಮಿಗಳು ಬಂದು ಅದೇ ದಾಮಿಗಳು ಮಕ್ಳಿಗೆ ಕಚ್ಚಿದವಪ್ಪ ಅಂದ್ರೆ ರೋಗಗಳು ಬರ್ತಾವೆ. ರೋಗ ಬಂದವು ಅಂದ್ರೆ ಅವ್ರು ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಹೋಗ್ಬೇಕು. ಏನೇನೋ ಕೆಲಸ ಮಾಡ್ತಿರ್ತಾರ, ಬಡವರು ಇರ್ತಾರ, ಅವ್ರಿಗೆ ಎಷ್ಟು ತೊಂದರೆ ಆಗ್ತದೆ ನೋಡ್ರಿ. ಈಗ ಚರಂಡಿ ನೋಡ್ರಿ ಎಷ್ಟು ತುಂಬಿ ತುಳಿಕಾಡ್ಲತ್ತದ ನೋಡ್ರಿ. ಈಗ ಹಿಂಗೆ ತುಂಬಿ ಈ ಥರ ಎಲ್ಲ ಬರೀ ರೋಡೆಲ್ಲ ನೀರು. ಯಾಕಪ್ಪ ಅಂದ್ರೆ ಈ ಕಡೆ ಚರಂಡಿ ಇಲ್ಲ, ಈ ಕಡೆ ಚರಂಡಿ ಅದ. ಇದು ಚರಂಡಿ ಅದ ಇದ್ರೂ ತುಂಬಿಕೆ ಸಾವು ನೀರು ಹೊರಗೆ ಹೊಂಟಾವ. ಆ ಥರ ಪರಿಸ್ಥಿತಿ ಅದಿಲ್ಲಿ. ಇದು ತೆಗಿತಾರಿಲ್ಲವಾ? ಒಂದ್ಸರಿನಾ ತೆಗಿತಾರ ಇಲ್ಲಪ್ಪ ಇದು?
ಒಂದು 15 ದಿವ್ಸಕ್ಕೊಂದು ಸರಿ 10 ದಿವ್ಸಕ್ಕೊಂದು ಸರಿ ಒಟ್ಟು ತೆಗಿಲಿಕ್ಕೆ ಬರ್ರಿ ಒಟ್ಟು ಒಂದು ತಿಂಗಳಿಗೆ ಒಂದು ಸರಿ ಬಂದ್ರೆ ಪೂರ ತೆಗಿತಾರೆ ಮ್ಯಾಗ ಮ್ಯಾಗ ತೆಗೆದೋತಾರೆ. ಹಾಂ ನೋಡು, ಒಂದು ತಿಂಗಳಿಗೆ ಒಂದು ಸರಿ ಬರ್ತಾರಂತ, ಸುಮ್ಮನೆ ಹಿಂಗೆ ತೆಗೆದು ಹಿಂಗೆ ಹೋಗಿಬಿಡ್ತಾರಂತ. ಏನಿದು ನಾಲಿ ಅಪ್ಪ, ಈ ಮಕ್ಕಳೆಲ್ಲ ಹೆಂಗೆ ಓಡಾಡ್ಬೇಕು, ಏನು ಸುದ್ದಿ ಇದು ಕತಿ. ಯಾವ ಸಾಲಿಗೆ ಗೊತ್ತೇವ? ಹಾಂ ನೋಡ್ರಿ, ಈಗ ನೀರಿನ ವ್ಯವಸ್ಥೆ ಮಾಡ್ಯಾರ. ಈಚೆಗಡೆ ಸೈಡ್ ಚರಂಡಿ ಇಲ್ಲ. ಈಚೆಗಡೆ ಸೈಡ್ ಚರಂಡಿ ಯಾಕಿಲ್ಲ? ಒಂದೇ ಸೈಡ್ ಯಾಕೆ ಚರಂಡಿ ಮಾಡಿರಿ? ಈ ಕಡೆನೂ ಚರಂಡಿ ಮಾಡಿದಾರೆ ಅಂದ್ರೆ ಈ ಕಡೆ ಏನು ನಾವಲ್ಲ ಮನೆಗಳು, ಅವೆಲ್ಲ ಮನೆಗಳು ನೀರು ಆ ಚರಂಡಿದಾಗ ಹೋಗ್ತಾವ. ಈಚೆಗಡಿದ್ದು ಮನೆ ಚರಂಡಿಗಳು ನೀರು ಈ ಮನೆಗೆ ಹೋಗ್ತಾವ. ಇಲ್ಲಿ ನೋಡ್ರಿ, ಸೆಂಟ್ರ್ನಾಗೆ ಆರಾಮ್ ಎಲ್ಲ ನೀರೆಲ್ಲ ಹರಿತಿರ್ತಾವ. ಇಲ್ಲಿ ಯಾರು ಮನೆ ಯಾವಲ್ಲ ಅವ್ರ ಮನೆಗಳ್ದು ಯಾರ್ದು ತಪ್ಪಿಲ್ಲ. ನೀವು ಈ ಕಡೆ ಚರಂಡಿ ಮಾಡ್ರಿ, ಆ ಮನೆಗೆ ನೀರು ಆ ಚರಂಡಿದಾಗ ಹೋಗ್ತಾವ. ಇಲ್ಲಾಂದ್ರೆ ಏನು ಮಾಡ್ತಾವ? ರೋಡಿಗೆ ಬಂದು ಆರಾಮ್ ಎಲ್ಲಿ ನೋಡ್ರಿ ಹಂದಿ ಈ ಥರ ಪರಿಸ್ಥಿತಿ ಇರ್ತದ. ಎಲ್ಲ ಮಕ್ಕಳು ಇರ್ತಾರ, ಸಣ್ಣವ್ರು ಇರ್ತಾರ, ದೊಡ್ಡೋರು ಇರ್ತಾರ. ಈ ಮೊದಲೇ ಡೆಂಗೋ ಜ್ವರಗಳು ಆ ಜ್ವರ ಈ ಜ್ವರ ಬರ್ತಿರ್ತಾವ. ನೋಡ್ರಿ ಪಾಪ ಇಷ್ಟು ದೊಡ್ಡದು ಅವ್ರ ಜಾಗದಾಗ ಅವ್ರು ಬಿಲ್ಡಿಂಗ್ ಫಸ್ಟ್ ಕ್ಲಾಸ್ ಕಟ್ಕೊಂಡಾರ. ಆ ಬಿಲ್ಡಿಂಗ್ ಎದ್ರೆ ಈ ಥರ ಚರಂಡಿದವ್ರು ಇಟ್ಟಾರ. ಸಂಬಂಧಪಟ್ಟ ಅಧಿಕಾರಿಗಳೇ, ನೀವು ಚುನಾವಣೆಯಲ್ಲಿ ಗೆದ್ದಿತೀರಲ್ಲ, ಗೆದ್ದಂಥವ್ರು ಸುಮ್ಮನೆ ಮನೆಗೆ ಕೂಡೋದಲ್ಲ. ನೀವು ಬರ್ಬೇಕು, ನೀವು ಬಂದು ರೋಡ್ ಹೆಂಗದ, ನಾಲಿ ಹೆಂಗದ, ಏನು ವ್ಯವಸ್ಥೆ ಅದ, ಏನಿಲ್ಲ ಅಂತ ನೀವೆಲ್ಲ ಗಮನ ಹರಿಸ್ಬೇಕು. ನಮಸ್ಕಾರ. ಏನಪ್ಪ ಈ ಮನೆ ಅಂದ್ರೆ ಹಿಂಗೆ ಏನಿದು ತುಂಬಿ ತುಳಿಕಾಳತ್ತಲ್ಲ ಇದು? ಹಾಂ ತೆಗಿತಾರ ಇಲ್ಲ? ವಾರಕ್ಕೊಮ್ಮೆ ತೆಗೆದು ನೀರು ತುಂಬುತ್ತದ? ಏನಿದು? ಇದ್ರ ದಾಮಿ ಕುಂತು ಅಂತ ತಿಳ್ಕೊ, ಮಕ್ಳಿಗೆ ಕಚ್ಚಿವ ಅಂತೇಳಿ. ಇಲ್ಲ ಆಮೇಲೆ ಕುಡಿತೀನಿ. ದಾಮಿ ಕಚ್ಚಿವ ಅಂದ್ರೆ ಡೆಂಗೋ ಜ್ವರನೇ. ಹಾಂ ಅದು ಎಲ್ಲ ಮಾಡ್ಬೇಕಲ್ಲ, ಎಲ್ಲರೂ ಪ್ರಶ್ನೆ ಮಾಡ್ಬೇಕು. ಈಗ ನೀವು ಇದ್ದವ್ರನ್ನೂ ಮಾಡ್ಬೇಕು, ನಾವು ಮಾಡ್ಬೇಕು, ಎಲ್ಲರೂ ಪ್ರಶ್ನೆ ಮಾಡ್ಬೇಕು. ಅವಾಗ ಏನನ್ನ ಆಗ್ತದ. ಇಲ್ಲಿ ನೋಡ್ರಿ ಎಷ್ಟು ಫುಲ್ ಇಲ್ಲಿ ಚರಂಡಿ ಮಾಡ್ರಿ. ಈ ಚರಂಡಿ ಯಾಕಡೆ ಹೋಗ್ತಾರೆ? ಈ ಕಡೆ ಊರಾಗ ಈ ಕಡೆ ಬಂದು ಈ ಕಡೆ ಹೋಗ್ಬೇಕು. ಈ ಕಡೆ ಹೋಗ್ತದೇನು? ಹಾಂ ಈ ಥರ ಅದೇನು ಇಲ್ಲಿ. ಈಗ ನೋಡ್ರಿ ರೋಡಿನ ಮ್ಯಾಗ ಎಲ್ಲ ಈ ಥರ ಪರಿಸ್ಥಿತಿ. ಬಟಗೀರ, ದೊಡ್ಡ ಬಟಗೀರ ಅಂತಾರೆ, ಹಲ್ಲಿ ಅದ. ಯಾಕಂದ್ರೆ ಇಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಊರಾಗ ಓಡಾಡಲ್ಲ. ಅವ್ರು ಯಾವಾಗ ಬರ್ತಾರ? ಚುನಾವಣೆ ಟೈಮ್ನಾಗ ಅಷ್ಟೇ ಬರ್ತಾರ. ನನಗೆ ಓಟ್ ಹಾಕ್ರಿ, ನಿನಗೆ ಓಟ್ ಹಾಕ್ರಿ, ನೀವು 3 ಬಂಗಾರ ಮಾಡ್ತೀನಿ, ಸಿಂಗಾರ ಮಾಡ್ತೀನಿ, ಭಾರಿ ಮಾಡ್ತೀನಿ ಅಂತ ದೊಡ್ಡ ದೊಡ್ಡ ಮಾತಾಡ್ತಾರ. ಮಾತಾಡ್ಕೇಸಿ ಚುನಾವಣೆದಾಗ ಗೆದ್ರಪ್ಪ ಅಂದ್ರೆ ಈ ಊರಿಗೆ ಬಂದು ಒಂದು ಸರಿನೂ ಮುಖನೂ ತೋರ್ಸಲ್ಲ ಅವರು. ಈ ಊರಾಗಿದ್ದವರು ಆರಾಮ್ ಚರಂಡಿ ಹೊಲಸು ನೀರು ಮತ್ತು ಚರಂಡಿ ಬಗಲಾಗೆ ನಳಗಳು, ಆ ನೀರು ನಾವೆಲ್ಲ ಕುಡ್ಕತ ಇರ್ಬೇಕು. ಈ ಥರ ಅದ ನೋಡ್ರಿ. ಈಗ ಇಲ್ಲಿ ನೋಡ್ರಿ, ರೋಡ್ ಸೆಂಟ್ರ್ನಾಗೆ ಈ ಥರ ಗಲೀಜ್ ಪೂರ ಈ ಥರ ಇಟ್ಬಿಟ್ರ. ಇದಕ್ಕೂ ಬರ್ರಿ ಹಂಗೆ ತೋರಿಸ್ತೀನಿ ನಿಮ್ಗೆ. ಈ ಕಡೆ ಏನು ರೋಡ್ ಅದ ನಿಂಗೆ? ಈಗ ಈ ಕಡೆ ಒಂದು ರೋಡ್ ಅದ ನೋಡ್ರಿ. ಈ ರೋಡ್ ನೋಡ್ರಿ ಹೆಂಗದ ಒಳ್ಳೆ ಏರಿಯಾದಾಗ. ಈಗ ಇಲ್ಲಿ ನೋಡ್ರಿ, ಕುರಿಗಳು, ಹಸುಗಳು ಇದ್ದಂಗೆ ಹಂದಿಗಳು ಅವ. ಪೂರ ಮನೆ ಆದ್ರೆ ಎಲ್ಲ ಓಡಾಡ್ತಾವ. ಈಗ ಚರಂಡಿದಾಗ ಹಂದಿನೇ ಮೇಲೆ ಆತಾವ ನೋಡ್ರಿ. ಈಗ ಈ ಥರ ಅದ. ಈ ಕಡೆ ಸಣ್ಣದು ದಾರ ಥರ ಒಂದು ನಾಲಿ ಮಾಡ್ಯಾರ. ಆ ನಾಲಿದಾಗೆ ಕುಡಿಯೋ ನೀವು ಕುಡಿತಾರೆ ನೀರು. ಹಾಂ ಕುಡಿಯೋ ನೀರಿನ ಪೈಪ್ ಅದ. ಮತ್ತು ಈ ಕಡೆ ಏನು ಚರಂಡಿ ಇಲ್ಲ. ಈಗ ಈ ಥರ ಅದ ನೋಡ್ರಿ. ಈಗ ಇದು ಸಣ್ಣದು ಏನು ನಾಲಿ ಅದಲ್ಲ, ಈ ಸಣ್ಣ ನಾಲಿದಾಗೆ ಕುಡಿಯೋ ನೀರಿನ ಪೈಪು. ಈ ನೀರುಗಳೇ ಇಲ್ಲಿರುವ ಸಾರ್ವಜನಿಕರು ಎಲ್ಲರೂ ಕುಡಿಬೇಕು. ಈ ಥರ ಪರಿಸ್ಥಿತಿ. ಸಾರ್ವಜನಿಕರನ್ನು ಕುಡಿಬೇಕು, ಹಂದಿನೂ ಇಲ್ಲೇ ಬಂದು ಅವಾಗ ಹೋಗ್ತಿರ್ತದೆ. ಹಂಗೆ ಬಂದು ಮನುಷ್ಯರಿಗೆ ನೋಡಿ ಮಾತಾಡ್ಕೊಂಡು ಹೋಗ್ತಿರ್ತದೆ. ಹಂಗೆ ನೋಡ್ರಿ. ಅಕಸ್ಮಾತ್ ಈ ಕಡೆ ಚರಂಡಿ ಮಾಡಿದ್ರಪ್ಪ ಅಂದ್ರೆ ಇವು ನೀರು ಈ ಕಡೆ ಮಧ್ಯದಾಗ ಬರಲ್ಲ. ಮಧ್ಯದಾಗ ಬಂದು ಅಂದ್ರೆ ಇದ್ರಾಗೆ ದೊಡ್ಡವರು ಸಣ್ಣವರು ಇದ್ರಾಗೆ ದಾಟ್ಕತ ಹೋಗ್ಕತ ಬರ್ತಿರ್ಬೇಕು. ಈ ತರ ಪರಿಸ್ಥಿತಿ ಇಟ್ಟಿರಿ. ಇವೇನು ನಿಮ್ಮ ಕಣ್ಣಿಗೆ ಕಾಣಲ್ಲ? ನಿಮ್ಮ ಕಣ್ಣಿಗೆ ಕಂಡ್ರು ಏನು ಸುಮ್ಮ ಮನೆಗೆ ಇದ್ದು ಬಿಡ್ತೀರಿ ನೀವು. ಇಲ್ಲಿ ನೋಡ್ರಿ, ಈಗ ಪರಿಸ್ಥಿತಿ ಹೆಂಗದ ನೋಡ್ರಿ. ಈಗ ಚುನಾವಣೆ ಟೈಮ್ನಾಗ ಅಷ್ಟೇ ಬರೋದಲ್ಲ, ಚುನಾವಣೆ ಆದ್ಮೇಲೂ ಬರಬೇಕು. ಜನಗಳು ಹೆಂಗಾರ, ರೋಡ್ ಹೆಂಗದ, ಚರಂಡಿ ಹೆಂಗದ, ಕುಡಿಯೋ ನೀರಿನ ವ್ಯವಸ್ಥೆ ಆದ ಇಲ್ಲ, ಹೆಣ್ಮಕ್ಳಿಗೆ ಶೌಚಾಲಯಗಳು ಆವ ಇಲ್ಲ, ಇದ್ರ ಬಗ್ಗೆ ಎಲ್ಲ ನೀವು ಗಮನ ಹರಿಸ್ಬೇಕು. ಈಗ ನೋಡ್ರಿ, ರೋಡ್ ಸೆಂಟ್ರ್ನಾಗೆ ಪೂರ ಹಿಂಗೆ ನೀರು ಬರ್ತಿರ್ತಾವ. ಆ ಕಡೆ ನಾಲಿ ಇತ್ತಪ್ಪ ಅಂದ್ರೆ ನಾಲಿದಾಗ ನೀರು ಹೋಗ್ತಾವ. ನಾಲಿ ಇಲ್ಲ, ಈಚೆ ಕಡೆ ಸಣ್ಣದೊಂದು ನಾಲಿ ಮಾಡಿರಿ. ಈಗ ರೋಡ್ ತುಂಬ ನೀರಿನ ಜಾತ್ರೆನೇ ನಡೆದದ. ಹಾಂ ನೀವು ರೈಟಿಗೆ ಲೆಫ್ಟಿಗೆ ಫಸ್ಟ್ ಕ್ಲಾಸ್ ಆಗಿ ನೀವು ಚರಂಡಿ ಮಾಡಿದ್ರಿ ಅಂದ್ರೆ ಆ ಕಡೆದವ್ರು ನೀರು ಚರಂಡಿದಾಗ ಹೋಗ್ತಾವ, ಈ ಕಡೆದವ್ರು ನೀರು ಚರಂಡಿದಾಗ ಹೋಗ್ತಾವ. ಸೆಂಟ್ರ್ನಾಗ ಫಸ್ಟ್ ಕ್ಲಾಸ್ ನೋಡ್ರಿ. ಈಗ
ಸೆಂಟ್ರ್ನಾಗ ಈ ಥರ ಮಾಡಿರ್ತೀರಿ ನೀವು. ಈ ಥರ ಪರಿಸ್ಥಿತಿ ನೋಡಿ. ಬರ್ರಿ ನಿಮಗೆಲ್ಲ ಒಂದು ರೌಂಡ್ ತೋರಿಸ್ತೀನಿ. ಊರು ಸೆಂಟ್ರ್ನಾಗ ಅದ, ಒಂದು ಊರೆಲ್ಲ ಒಂದು ರೌಂಡ್ ತೋರಿಸ್ಲತ್ತೀನಿ. ಈಗ ಇಲ್ಲಿ ನೋಡ್ರಿ ನೀರೆಲ್ಲ ರೋಡಿಗೆ ಹೆಂಗೆ ಬರ್ತಾವ. ನೋಡ್ರಿ ಇಷ್ಟು ಜಾಗ ಆಡಲ್ಲದ, ಫಸ್ಟ್ ಕ್ಲಾಸ್ ಆಡಲ್ಲದ. ಆ ಕಡೆನೂ ಆಡಲ್ಲದ, ಈ ಕಡೆನೂ ಆಡಲ್ಲದ. ಚರಂಡಿ ಮಾಡ್ಬೋದಲ್ಲ, ಯಾಕೆ ಮಾಡಲ್ಲ ಚರಂಡಿ? ದೊಡ್ಡ ಚರಂಡಿ ಮಾಡಿ ನೀರು ಹರಿಬೇಕು. ನೀರು ಹರಿಲಕ್ಕ ವ್ಯವಸ್ಥೆ ಮಾಡಿಕೊಡ್ಬೇಕು. ಈ ಥರ ಗಲೀಜಿತ್ತಪ್ಪ ಅಂದ್ರೆ ಈ ಥರ ಹೆಂಗ್ ಹೋಗ್ಬೇಕು ಜನಗಳು? ಹಾಂ ನೋಡ್ರಿ ಈ ಥರ ಪರಿಸ್ಥಿತಿ ಇರ್ತದೆ. ಈ ಥರ ಪರಿಸ್ಥಿತಿ ಅದ ನೋಡಿ. ಚರಂಡಿ ಎಲ್ಲಿರ್ಬೇಕು ಅಲ್ಲಿ ಚರಂಡಿ ಇಲ್ಲ, ಅಲ್ಲಿ ತಿಪ್ಪಿ ಅದ. ಹಾ, ಆ ಥರ ಪರಿಸ್ಥಿತಿ. ಬರ್ರಿ ಹಂಗೆ ಇನ್ನ ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಬರ್ರಿ ಹಂಗೆ ಮುಂದೆ ಬರ್ರಿ, ಹಂಗೆ ಸ್ವಲ್ಪ ಮುಂದೆ ಬರ್ರಿ, ತೋರಿಸ್ತೀನಿ. ಒಂದು ರೌಂಡ್ ಪೂರ ಆಯ್ತು ನಿಮಗೆ. ಏನಿದು ಊರಾದಲ್ಲ, ಪೂರ ಒಂದು ರೌಂಡ್ ಪೂರ. ಇಲ್ಲಿ ನೋಡ್ರಿ, ಇದು ಒಂದು ಸರ್ಕಲ್. ಇಲ್ಲೆಲ್ಲ ಹಟಗಳೆಲ್ಲ ಇರ್ತಾವೆ. ಇಲ್ಲೆಲ್ಲ ಮಕ್ಕಳು ಇರ್ತಾರಲ್ಲ, ಈ ಮಕ್ಕಳು ರೆಡಿಯಾಗಿ ನಾ ಏನು ರೋಡ್ ತೋರಿಸಿನಲ್ಲ, ಆ ರೋಡು ಆ ಚರಂಡಿದಾಗೆ ಇವರೆಲ್ಲ ತುಳುಕತ್ತ ಬರ್ತಿರ್ತಾರೆ. ಪಾಪು ಮನೆಗೆ ತಯಾರಾಗಿ ದೇವ್ರ ಪೂಜೆ ಮಾಡಿ ಅವ್ರು ಬಂದಿರ್ತಾರೆ. ಅವರು ಅದೇ ರೋಡಿನಾಗಿಂದು ಮೈ ತೊಕ್ಕೊಂದು ನೀರು ರೋಡಿಗೆ ಬಿಡ್ತಾರಲ್ಲ, ಗಲೀಜು ನೀರು ಇರ್ತಾವಲ್ಲ, ಆ ಗಲೀಜು ನೀರಿನಾಗೆ ಇವೆಲ್ಲ ಇವ್ರೇನು ಸ್ಟೂಡೆಂಟ್ಗಳಾರಲ್ಲ, ಈ ಸ್ಟೂಡೆಂಟ್ಗಳಂತ ಗಲೀಜ್ನಾಗೆ ನಡೆದು ಸಾಲಿಗೆ ಹೋಗ್ಬೇಕು. ಪಾಪ ಮಕ್ಕಳು ಸಾಲಿಗೆ ಹೋಗ್ಬೇಕು. ಆ ಥರ ಪರಿಸ್ಥಿತಿ ಬಟಗಿರ ಗ್ರಾಮದಾಗ ಇಟ್ಟಿರಿ. ಚುನಾವಣೆ ಟೈಮ್ನಾಗ ದೊಡ್ಡ ದೊಡ್ಡ ಮಾತಾಡ್ತೀರಿ. ಇಂಥ ಟೈಮ್ನಾಗ ಬಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಿ ನಿಮ್ಮೆಲ್ಲರೂ ಮಕ್ಕಳು ಇರ್ತಾರ, ಸಾರ್ವಜನಿಕರು ಇರ್ತಾರ, ಎಲ್ಲರೂ ಇರ್ತಾರ. ವ್ಯವಸ್ಥೆ ನೋಡ್ರಿ ನೀವು ಹೆಂಗಿಟ್ರಿ. ಈಗ ನೋಡ್ರಿ ಎಷ್ಟು ಸೂಪರ್ ಆಗಿ ನೋಡ್ರಿ. ಈ ಥರ ಇತ್ತಪ್ಪ ಅಂತಂದ್ರು ಈ ನೀರಿನಾಗ ದ್ವಾಮಿಗಳು ಕುಂತು ಬಂದು ಮನುಷ್ಯರಿಗೆ ಯಾರಿಗಾದ್ರೂ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಕಚ್ಚಿದವಂದ್ರೆ ಡೆಂಗೋ ಬರೋದಂತ ಗ್ಯಾರಂಟಿ. ಅವಾಗ ಹಾಸ್ಪಿಟಲ್ಗೆ ಹೋಗಿ ಕೂಡ್ಬೇಕಾಗ್ತದೆ ನಾವೆಲ್ಲರೂ. ಈ ಥರ ಪರಿಸ್ಥಿತಿ ಅದ, ಈ ಥರ ಗಲೀಜ್ ಅದ ನೋಡ್ರಿ. ಮಕ್ಕಳು ಎಲ್ಲರೂ ಈ ಥರ ರೆಡಿಯಾಗಿ ಸಾಲಿಗೆ ಹೋಗ್ಲತ್ತಾರ ಅವರು. ಈ ಮಕ್ಕಳು ಇಂಥ ಗಲೀಜ್ನಾಗೆ ನಡ್ಕೊಂಡು ಬರ್ಬೇಕು. ಈ ಥರ ಪರಿಸ್ಥಿತಿ ಇಟ್ಟಿರಿ ನೀವು. ಮಾತೇನ ಚುನಾವಣೆ ಬಂದಾಗ ಭಾಳ ದೊಡ್ಡ ಆಡ್ತೀರಿ. ನಾ ಹಂಗೆ ಮಾಡ್ತೀನಿ, ನಾ ಹಿಂಗೆ ಮಾಡ್ತೀನಿ, ನಾ ಅದು ಮಾಡ್ತೀನಿ, ನಾ ಇದು ಮಾಡ್ತೀನಿ, ನನಗೆ ಓಟ್ ಹಾಕ್ರಿ, ನನಗೆ ಗೆದಿಸ್ರಿ ಅಂತ ಹೇಳ್ತೀರಿ. ಗೆದ್ದ ಮ್ಯಾಗ ಎಲ್ಲಿರ್ತೀರಪ್ಪ ನೀವು? ನೋಡ್ರಿ ಇವೆಲ್ಲ ಮಾತಾಡೋದಲ್ಲ, ನೀವು ಕೆಲಸನೂ ಮಾಡ್ಬೇಕಲ್ಲ. ನೋಡ್ರಿ ಹೆಂಗೆ ಕಾಣ್ಲತ್ತ ನೋಡ್ರಿ. ಸೆಂಟ್ರ್ ರೋಡಿನಾಗ ನೀರೆಲ್ಲ ಹರ್ಕೊಂಡು ಹೋಗ್ಲತ್ತಾವ. ಇದ್ರಾಗೆಲ್ಲ ಮಕ್ಳು ರೆಡಿಯಾಗಿ ಹೋಗ್ಬೇಕು. ಈ ಥರ ಪರಿಸ್ಥಿತಿ ಇಟ್ಟಿರಿ ನೀವು. ಒಂದೊಂದು ದೂರ ಈ ಥರ ಇದ್ದರು ಹೆಂಗೆ ಪಾಪ ನೋಡ್ರಿ. ಮಕ್ಕಳೆಲ್ಲ ರೆಡಿಯಾಗಿ ಇದ್ರಾಗೆಲ್ಲ ಹೋಗ್ಬೇಕು. ಈ ಥರ ಪರಿಸ್ಥಿತಿ ಹಿಂಗೆ ನೋಡ್ರಿ. ಸ್ಟೂಡೆಂಟ್ ರೆಡಿಯಾಗಿ ಸ್ಕೂಲಿಗೆ ಹೋಗ್ಲತ್ತನ ಇದೇ ನೀರಿನಾಗ ಹಿಂಗೆ ನಡ್ಕೊಂಡು ಹೋಗ್ಬೇಕು ನೋಡ್ರಿ. ಆ ಥರ ಪರಿಸ್ಥಿತಿ ಅದ. ಸ್ವಚ್ಛ ಐತಪ್ಪ ಅಂತಂದ್ರೆ ಎಲ್ಲರಿಗೂ ಚಂದ ಅನ್ನಿಸ್ತದ, ಎಲ್ಲರೂ ಆರಾಮಾಗಿ ಹೋಗ್ತಾರ. ರೋಡ್ ಚಂದ ಅದಪ್ಪ ಅಂತ ಅವ್ರಿಗೂ ಒಂದು ಖುಷಿ ಇರ್ತದ. ಈ ಥರ ಗಲೀಜ್ ಇಟ್ಟು ಕೇಸಿ ಇದು ರೋಡಿನಾಗ ನಡೆಯೋಣ ನಡೀರಿ, ಹೋಗೋಣ ಹೋಗ್ರಿ, ಬಿಡೋಣ ಬಿಡ್ರಿ ಅಂತ. ಇಲ್ಲಿ ನೋಡ್ರಿ 2 ವೀಲರ್ ಹೊಂಟದ. ಈಗ ಇದ್ರಾಗ ಹಿಂದೆ ಬರಬೇಕು ನೋಡ್ರಿ. ಈಗ ಈ ಥರ ಅದು ನೋಡ್ರಿ. ಈಗ ಏನು ನೋಡ್ರಿ, ಸೆಂಟ್ರ್ನ್ಯಾಗ ನೀರು ಹರಿದವಪ್ಪ ಅಂದರು ಯಾವುದನ್ನ ದೇಶದಾಗ ಈ ಥರ ಆದೇನ್ರಿ? ರೋಡ್ ಸೆಂಟ್ರ್ನಾಗ ನೀರು ಹರಿಯೋದು. ನೋಡ್ರಿ ಎಲ್ಲ ಹೆಂಗೆ ಹರಿಲತ್ತವ ನೋಡ್ರಿ ನೀರೆಲ್ಲ ರೋಡ್ ಸೆಂಟ್ರ್ನಾಗ. ಇಂಥ ರೋಡಿನಾಗೆ ಎಲ್ಲರೂ ಓಡಾಡ್ಬೇಕು ನಾವು. ಈ ಥರ ಪರಿಸ್ಥಿತಿ ಇಟ್ಟಿರಿ ನೀವು ನಮ್ಮೆಲ್ಲರಿಗೂ. ದಯವಿಟ್ಟು ಸೇಡಂ ತಾಲೂಕ ಬಟಗೀರ, ದೊಡ್ಡ ಬಟಗೀರ ಗ್ರಾಮದಾಗ ಇದ್ದೀನಿ. ಈ ವ್ಯವಸ್ಥೆ ನೀವು ಮುಂದೆ ರೋಡ್ ಮಾಡಿರಿ, ಚರಂಡಿ ಮಾಡಿರಿ. ಫಸ್ಟ್ ಕ್ಲಾಸ್ ರೈಟಿಗೆ ಲೆಫ್ಟಿಗೆ ರೋಡ್ ಆಗಬೇಕು, ಚರಂಡಿ ಆಗಬೇಕು. ಅವಾಗ ಫಸ್ಟ್ ಕ್ಲಾಸಾಗಿ ರೋಡಿಗೆ ನೀರು ನಿಂದಿರ್ಲಾರ್ದಂಗೆ ಆಗ್ತದ, ಒಳ್ಳೆ ವ್ಯವಸ್ಥೆ ಆಗ್ತದ. ಸಂಬಂಧಪಟ್ಟವರು, ಇಲ್ಲಿ ಚುನಾವಣೆಯಲ್ಲಿ ಗೆದ್ದವರು ಇದ್ರ ಬಗ್ಗೆ ಗಮನ ಹರಿಸಿ ಒಳ್ಳೆ
ವ್ಯವಸ್ಥೆ ಮಾಡಿಕೊಡಬೇಕು ಅಂತ ನಮ್ಮ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕನ್ನಡಾಂಬೆ.